ದುರ್ಗಾ ವಿಷಯದಲ್ಲಿ ನಿಮ್ಗೆ ಯಾಕೆ ಬೇಜಾರು? ಅವಳಿಂದ ನಿಮ್ಗೇನಾದರೂ ತೊಂದರೆ ಆಯ್ತಾ? ಚೇಚೆ, ದುರ್ಗಾ ಯಾಕೋ ನನಗೆ ತೊಂದರೆ ಕೊಡ್ತಾಳೆ? ಪಾಪ, ಅವಳು ತುಂಬ ಒಳ್ಳೆ ಹುಡುಗಿ. ದುರ್ಗಾ ಕೂಡ ನನ್ನನ್ನು ಅಷ್ಟೇ ಪ್ರೀತಿ ಮಾಡಲಿ, ನೀನೇ ಅವಳು ಸರ್ವಸ್ವ ಆಗಿರಲಿ ಅಂತ ನಾನು ಎಷ್ಟು ಬೇಡ್ಕೋತೀನಿ ಗೊತ್ತಾ. ಆದರೆ ದುರ್ಗಾ ಅವಳಿ ಮನೆಗೆ ಸೊಸೆಯಾಗಿ ಬಂದಿತ್ತು, ನಿನ್ನ ಜೊತೆ ಸಂಬಂಧಕ್ಕೆ ಒಪ್ಕೊಂಡಿತ್ತು ಬರೀ ಹಿತನಿಗೋಸ್ಕರ. ಅದು ಇವತ್ತಿಗೂ ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಶರತ್. ಒಬ್ಬ ತಾಯಿ ಪ್ರೀತಿ ಮಾತ್ರ ದುರ್ಗನ ಈ ಮನೆಯಲ್ಲಿ ಕಟ್ಟಾಕಿದೆ ಶರತ್. ಹೆಂಡತಿ ಪ್ರೀತಿ ಅಲ್ಲ. ದುರ್ಗಾ ಹಿತನ್ಗೆ ತಾಯಿ ಆಗೋದಕ್ಕೆ ನೋಡ್ತಾ ಇದ್ದಾಳೆ ಶರತ್, ನಿನ್ನ ಹೆಂಡತಿ ಆಗೋದಕ್ಕಲ್ಲ. ಅವಳು ನಿನ್ನ ಮದುವೆ ಆಗಿದೆ ಹಿತನ್ಗೋಸ್ಕರ. ಆಮೇಲೆ ಅಂಬಿಕಾ ತನ್ನ ಅಕ್ಕ, ಹಿತ ತನ್ನ ಅಕ್ಕನ ಮಗಳು ಅಂತ ಗೊತ್ತಾದ್ಮೇಲೆ ಹಿತನ್ ಮೇಲಿರೋ ಪ್ರೀತಿ ಅವಳಿಗಿನ್ನೂ 100 ಪಟ್ಟು ಹೆಚ್ಚಾಯ್ತು. ಇವತ್ತು ನೀವಿಬ್ರು ಹಿತನ್ಗೆ ತಂದೆ ತಾಯಿ ಆಗಿದ್ದೀರಾ, ಆದ್ರೆ ನೀವಿಬ್ರು ಒಬ್ರಿಗೊಬ್ರು ಗಂಡ ಹೆಂಡತಿ ಆಗಿದ್ದೀರಾ ಶರತ್? ಇಲ್ಲ ಅಲ್ವಾ? ಮುಂದೆ ನೀವು ಆಗ್ತಿರೋ ಇಲ್ವೋ ಅನ್ನೋ ಆತಂಕ ಕೊಡೋ ಈ ಅಮ್ಮನಿಗೆ. ಒಂದಂತೂ ಸತ್ಯ ಶರತ್, ದುರ್ಗಾ ಹಿತನ್ನ ಬಿಟ್ಟು ಇನ್ನು ಏನನ್ನೂ ಯೋಚನೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಇಲ್ಲ. ಅವಳು ನಿನ್ನ ಬಗ್ಗೆನೂ ಯೋಚನೆ ಮಾಡಲ್ಲ ಶರತ್. ಅವಳು ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಇಲ್ಲಮ್ಮ, ಹಾಗೇನಿಲ್ಲ. ಅದು ಹಾಗಾದ್ರೆ ನಿಜ ಹೇಳು ಶರತ್, ನೀನು ದುರ್ಗಾ ಗಂಡ ಹೆಂಡತಿ ಆಗಿದ್ದೀರಾ? ಅವಳು ನಿಜವಾಗ್ಲೂ ನಿನ್ನನ್ನ ಪ್ರೀತಿಸ್ತಾ ಇದ್ದಾಳಾ? ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ ಶರತ್? ಆತ್ಮೀಯತೆಯಿಂದ ಇದ್ದೀರಾ? ಇಲ್ಲ ಅಲ್ವಾ? ನಿಮ್ಮ ಈ ಸಂಸಾರ ನೋಡಿ ನನಗೆ ಸಂಕಟ ಆಗುತ್ತೆ ಕಣೋ. ಈ ತಾಯಿಗೆ ಸಂಕಟ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ? ಏನು ಹೇಳ್ತಾ ಇದ್ದೀನಿ ನಿನಗೆ? ಅಯ್ಯೋ ಸಾರಿ ಶರತ್, ಐ ಆಮ್ ರಿಯಲಿ ಸಾರಿ ಕಣೋ. ನನ್ನಲ್ಲಿ ಆಗ್ತಾ ಇದ್ದಿದ್ದು ಸಂಕಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡೆ. ನನ್ನ ಸಂಕಟ ಎಲ್ಲ ನಿನ್ನ ಹತ್ರ ಹೇಳ್ಕೊಳ್ಬಾರ್ದಾಗಿತ್ತು. ನಾನು ಇದನ್ನೆಲ್ಲ ನಿನ್ನ ತಲೆಗೆ ಹಾಕಬಾರ್ದಾಗಿತ್ತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಪ್ಪ. ನಾನು ಮಾತಾಡಿದ್ದು ಯಾವುದೂ ನಿನ್ನ ತಲೆಯಲ್ಲಿ ಇಟ್ಕೋಬೇಡ. ಹಾಂ, ಅದನ್ನೆಲ್ಲ ಈಗಲೇ ಮರ್ತ್ಬಿಡು ಶರತ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಇವಾಗ ಬೇರೆ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಆರಾಮಾಗಿ ರೆಸ್ಟ್ ಮಾಡಿ. ಯು ಆರ್ ಎ ಬಿಗ್ ಫೂಲ್ ಶರತ್. ದುರ್ಗನ್ ವಿಷಯದಲ್ಲಿ ಅವಳು ತುಂಬ ಕೆಟ್ಟವಳು ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ನಂಬಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಈಗಾಗಲೇ ಈ ಮನೆಯಲ್ಲಿ ಎಲ್ಲರೂ ಮನಸ್ಸನ್ನು ಗೆದ್ದಿದ್ದಾಳೆ ಅವಳು. ಆದರೆ ಅವಳು ನಿನ್ನನ್ನು ಮದುವೆ ಆಗಿದ್ದೆ ಹಿತನಿಗೋಸ್ಕರ. ಅವಳಿಗೆ ನಿನ್ನ ಬಗ್ಗೆ ಪ್ರೀತಿನೇ ಇಲ್ಲ. ಅವಳ ಮನಸ್ಸಿನಲ್ಲಿ ನಿನಗೊಂಚೂರು ಜಾಗ ಇಲ್ಲ ಅಂತ ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ತುಂಬಿದ್ದೀನಿ. ಯಾಕೆಂದರೆ ಇನ್ನು ಮುಂದೆ ನೀವಿಬ್ಬರು ಒಂದಾಗೋದಕ್ಕೆ ಸಾಧ್ಯನೇ ಆಗ್ಕೊಡ್ದು. ಪಾಪ ಶರತ್, ಪಾಪ ದುರ್ಗಾ, ಈ ನನ್ನ ಆಟದಲ್ಲಿ ನೀವಿಬ್ರು ಬಲಿಪಶುಗಳು. ಮಾಳ್ವಿಕಾ, ನಿನ್ನ ಈ ಕಂತ್ರಿ ಬುದ್ಧಿಗೆ, ಈ ಮಾಯಾಜಾಲಕ್ಕೆ ಶರತ್ ಬಲಿ ಕೊಡೋದಕ್ಕೆ ನಾನು ಬಿಡಲ್ಲ. ನೀನು ನನ್ನ ತಂಗಿ ಮತ್ತು ಶರತ್ ಮಧ್ಯೆ ಎಷ್ಟೇ ದೊಡ್ಡ ಗೋಡೆ ಕಟ್ಟಿದ್ರು ದುರ್ಗನ್ ಪವಿತ್ರವಾದ ಪ್ರೀತಿ ಅದನ್ನು ಪುಡಿ ಪುಡಿ ಮಾಡತ್ತೆ. ನಿನ್ನ ಈ ಅಹಂಕಾರಕ್ಕೆ ಅತಿ ಶೀಘ್ರದಲ್ಲೇ ನಾನು ಮುಕ್ತಿ ಹಾಡ್ತೀನಿ, ನೋಡ್ತಾ ಇರು. ದುರ್ಗಾ ಹಿತನ್ನ ಬಿಟ್ಟು ಇನ್ನು ಏನನ್ನೂ ಯೋಚನೆ ಮಾಡೋದಿಲ್ಲ, ಯಾರ ಬಗ್ಗೆನೂ ಇಲ್ಲ. ಅವಳು ನಿನ್ನ ಬಗ್ಗೆನೂ ಯೋಚನೆ ಮಾಡಲ್ಲ ಶರತ್. ಅವಳು ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಅಮ್ಮ ಹೇಳ್ತಾ ಇರೋ ಪ್ರತಿಯೊಂದು ಮಾತು ನಿಜ. ದುರ್ಗಾ ನನ್ನ ಮದುವೆ ಆಗಿದ್ದು ಹಿತಗೋಸ್ಕರ ಮಾತ್ರ. ನಾನೇನು ಅವಳಿಗೆ ಒಳ್ಳೆ ಗಂಡ ಆಗಿದ್ದೀನ? ಇಲ್ಲ. ಮೊದಲಿಂದನೂ ನಾನು ಅವಳನ್ನ ಯಾವಾಗಲೂ ನನ್ನಿಂದ ದೂರನೇ ಇಡ್ತಾ ಹೋದೆ. ಅವಳ ಹತ್ರ ರೂಢಾಗೆ ಬಿಹೇವ್ ಮಾಡಿದೆ ಅಷ್ಟೇ. ಯಾಕೆ? ನಾನು ನಿನ್ನ ಯಾವತ್ತೂ ಪ್ರೀತಿಸಲ್ಲ ಅಂತ ಅವಳ ಮುಖಕ್ಕೆ ಹೊಡೆದಾಗ ಹೇಳಿಬಿಟ್ಟಿದ್ದೀನಿ. ಹಾಗಿರ್ಬೇಕಾದ್ರೆ
ಅವಳು ಯಾಕೆ ನನ್ನ ಇಷ್ಟಪಡ್ತಾಳೆ? ನನ್ನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದುರ್ಗಾ ಮೇಲೆ ನನ್ನ ಈ ಫೀಲಿಂಗ್ಸ್ನ ಫೋರ್ಸ್ ಮಾಡೋದಕ್ಕೆ ನನಗೆ ಯಾವ ರೈಟ್ಸೂ ಇಲ್ಲ. ಅವಳು ಹಿತಾಳ ತಾಯಿಯಾಗಿ ಮಾತ್ರ ಇರ್ತೀನಿ ಅಂತ ಅಂದರೆ ನಾನು ಅದಕ್ಕೆ ಅಡ್ಡಿ ಮಾಡಲ್ಲ. ಅವಳು ಇಷ್ಟಪಟ್ಟ ಹಾಗಿರಲಿ. ಬಾಸು 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 ಏನಾಯ್ತು ಬಾಸು? ಯಾಕೆ ಇಷ್ಟೊಂದು ಸಪ್ಪು ಕೂತಿದ್ದೀರಾ? ಮಾಳ್ವಿಕಾ ಮೇಡಮ್ ಮೇಲಿಂದ ಬಿದ್ದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಕಣ್ಣು ಬಿಟ್ಕೊಂಡು ಕನಸು ಕಾಣೋರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವ್ರಿಗೆ ವಾಸ್ತವ ಗೊತ್ತಾದಾಗಲೇ ಆ ಸತ್ಯ ಅನ್ನೋದು ಆ ಕೆಟ್ಟ ಕನಸಕ್ಕಿಂತ ತುಂಬ ಡೇಂಜರಸ್ ಅಂತ ಅರ್ಥ ಆಗುತ್ತೆ. ಬಾಸು ನೀವು ಏನು ಮಾತಾಡ್ತಿದ್ರು ನನಗೇನು ಅರ್ಥ ಆಗ್ತಿಲ್ಲ. ಯಾರು ಕನಸು ಕಾಣ್ತಿದ್ದಾರೆ, ಯಾರು ವಾಸ್ತವ ನೋಡಬೇಕು? ಏನಿದು, ಏನು ಒಗಟು ಬಾಸು ಇದು? ಏನಿಲ್ಲ ಬಿಡು ದುರ್ಗಾ, ಏನೋ ಬಾಯಿಗೆ ಬಂತು ಹೇಳಿದೆ ಅಷ್ಟೆ. ಅತ್ತೆ, ಪ್ಲ್ಯಾನ್ ಕೇಳಿಸ್ಕೊಳ್ತಾ ಇದ್ರೇ ಥ್ರಿಲ್ ಆಗ್ತಿದೆ. ಆದರೆ ಒಂದು ಚಿಕ್ಕ ಡೌಟು, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ? ಶಾನ್ವಿ ಈ ಪ್ಲ್ಯಾನಿಗೆ ಬೀಳ್ತಾಳ ಅಂತ? ಡೆಫಿನೆಟ್ಲಿ ತರುಣ್, ಖಂಡಿತವಾಗ್ಲೂ ಆಗತ್ತೆ. ಈ ಮಾಳ್ವಿಕಾ ಒಂದ್ಸಲ ಸ್ಕೆಚ್ ಹಾಕಿದ್ಮೇಲೆ ಮುಗೀತು. ಆ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾಡಬೇಕಾಗಿರೋದು ಇಷ್ಟೇ ತರುಣ್. ಮೊದಲನೇದಾಗಿ ಶಾನ್ವಿ ಸಂಪೂರ್ಣವಾಗಿ ಕಣ್ಮುಚ್ಕೊಂಡು ನಿನ್ನನ್ನು ನಂಬೋ ಹಾಗೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್, ಶಾನ್ವಿ ತನ್ನ ಸ್ವಂತ ಅಣ್ಣ ಶರತ್ ವಿರುದ್ಧನೇ ತಿರುಗಿ ಬೀಳೋ ಹಾಗೆ ಪರಿಸ್ಥಿತಿನ ಕ್ರಿಯೇಟ್ ಮಾಡಬೇಕು. ಅದೇ ಅಂದರೆ ನಾನೀಗ ಏನು ಮಾಡಬೇಕು? ವೆರಿ ಸಿಂಪಲ್ ತರುಣ್. ಶಾನ್ವಿಗೆ ತನ್ನ ಲೈಫ್ನಲ್ಲಿ ಬರೋವಂಥ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ, ಅವಳು ಪಡ್ತಾ ಇರೋ ಎಲ್ಲ ಕಷ್ಟಕ್ಕೂ ಶರತ್ತೇ ನೇರ ಕಾರಣ ಅಂತ ಅವಳಿಗೆ ಅನ್ನಿಸ್ಬೇಕು. ಆ ಥರ ಸಿಚುಯೇಷನ್ಸ್ನ ನೀನು ಕ್ರಿಯೇಟ್ ಮಾಡಬೇಕು. ಓಕೆ? ಸೊ ಶಾನ್ವಿಗೆ ದೊಡ್ಡದಾಗಿ ಏನಾದರೂ ಒಂದು ತೊಂದರೆ ಕೊಡು. ಅವಳು ನರಳುವಾಗ ಅದಕ್ಕೆಲ್ಲ ಶರತ್ತೇ ಕಾರಣ ಅಂತ ಆ ಬ್ಲೇಮ್ನ ನೀನು ಅವನ ಮೇಲೆ ಹಾಕು. ಯಾವಾಗ ಶಾನ್ವಿಗೆ ತನಗೆ ಬಂದಿರೋ ಎಲ್ಲ ಕಷ್ಟಕ್ಕೂ ಶರತ್ತೇ ಕಾರಣ ಅಂತ ಅನಿಸುತ್ತೋ ಆ ಕ್ಷಣದಿಂದನೇ ಅವಳು ಶರತ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ದಟ್ ಈಸ್ ದ ರೈಟ್ ಟೈಮ್. ನೀನು ಹೀರೋ ಥರ ಎಂಟ್ರಿ ಕೊಡು. ಆಗ ಶಾನ್ವಿ ಕಣ್ಮುಚ್ಕೊಂಡು ನಿನ್ನನ್ನು ನಂಬ್ತಾಳೆ. ಸೂಪರ್ ಬತ್ತೆ. ಅಂದರೆ ಒಂದೇ ಇಟ್ಟು ಎರಡು ಹಕ್ಕಿ. ಎಕ್ಸಾಕ್ಟ್ಲಿ. ಅಲ್ಲಿ ಷರತ್ತು ಒಂಟಿ ಆಗ್ತಾನೆ, ಇಲ್ಲಿ ಶಾನ್ವಿನೂ ನನ್ನ ಮುಷ್ಟಿಯಲ್ಲಿರ್ತಾನೆ. ನಾನು ನಾಳೆಯಿಂದ ಈ ಪ್ಲಾನ್ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ವೆರಿ ಗುಡ್.